ಮಧುಮೇಹ ಇರೋರಿಗೆ ಕ್ಯಾನ್ಸರ್ ಬರೋ ಚಾನ್ಸಸ್ ಜಾಸ್ತಿನಾ? ಖಂಡಿತ ಹೌದು. ಆದ್ರೆ ಎಲ್ಲಾ ಮಧುಮೇಹ ಇರೋರ್ಗೂ ಕ್ಯಾನ್ಸರ್ ಬರುತ್ತೆ ಅಂತ ನಾನು ಹೇಳ್ತಾ ಇಲ್ಲ. ಮತ್ತೆ ಹೆದರ್ಕೊಳ್ಳೋ ಅವಶ್ಯಕತೆ ಖಂಡಿತ ಇಲ್ಲ. ಏನಾಗುತ್ತೆ ಮಧುಮೇಹ ಇರೋರ್ಗೆ ಪ್ಯಾನ್ಕ್ರಿಯಾಸ್ ಕ್ಯಾನ್ಸರು, ಲಿವರ್ ಕ್ಯಾನ್ಸರು, ಕೊಲಾನಿಕ್ ಕ್ಯಾನ್ಸರು, ಮತ್ತೆ ಲೇಡೀಸ್ ಅಲ್ಲಿ ಬ್ರೆಸ್ಟ್ ಕ್ಯಾನ್ಸರು, ಎಂಡೋಮೆಟ್ರಿಯಲ್ ಕ್ಯಾನ್ಸರು ಇದ್ರ ಇನ್ಸಿಡೆನ್ಸು ಸ್ವಲ್ಪ ಜಾಸ್ತಿ. ಅಂದ್ರೆ ಇದು ಬರೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಯಾಕೆ ಹೀಗಾಗ್ಬೋದು ಅಂತ ಹೇಳಿದ್ರೆ, ನೋಡಿ, ಕ್ಯಾನ್ಸರ್ದು ಬರೋ ಕಾರಣಗಳು ಮತ್ತೆ ಡಯಾಬಿಟಿಸ್ ಬರೋ ಕಾರಣಗಳು ಎರಡೂ ಸಾಮಾನ್ಯವಾಗಿ ಒಂದೇ. ಅದು ಶೇರ್ ಮಾಡ್ಕೊತಾ ಇದೆ. ಹೇಗಂದ್ರೆ ತೂಕ ಜಾಸ್ತಿ ಇದ್ರೆ, ಅಥವಾ ಲೈಫ್ ಸ್ಟೈಲ್ ಸರಿಯಾಗಿ ಇಲ್ಲದೆ ಹೋದ್ರೆ, ಎಕ್ಸರ್ಸೈಸ್ ಮಾಡದೆ ಹೋದ್ರೆ, ಅಥವಾ ತಟಸ್ಥ ಜೀವನ ನಡೆಸ್ತಾ ಇದ್ರೆ, ಅಥವಾ ಸರಿಯಾಗಿ ಆಹಾರನ ಸರಿಯಾಗಿ ಸೇವಿಸದೆ ಹೋದ್ರೆ, ಜಂಕ್ ಫುಡ್ ಅದು ಇದು ಜಾಸ್ತಿ ತಗೊಳ್ತಾ ಇದ್ರೆ, ಇವೆಲ್ಲ ಕಾರಣ ಎರಡಕ್ಕೂ ಒಂದೇ. ಸ್ಟ್ರೆಸ್ ಸ್ಟ್ರೈನ್ ಜಾಸ್ತಿ ಇದ್ರೆ ಬರೋ ಚಾನ್ಸಸ್ ಇರುತ್ತೆ. ಡಯಾಬಿಟಿಸು ಬರುತ್ತೆ, ಕ್ಯಾನ್ಸರು ಬರೋ ಚಾನ್ಸಸ್ ಇರುತ್ತೆ. ಕ್ಯಾನ್ಸರ್ ಏನಾಗುತ್ತೆ ಅಂತ ಹೇಳಿದ್ರೆ, ಡಯಾಬಿಟಿಸ್ ಇರೋ ಪೇಷಂಟ್ಗೆ ತುಂಬಾ ದಿನ ಇನ್ಸುಲಿನ್ ಲೆವೆಲ್ಸ್ ಜಾಸ್ತಿ ಇರುತ್ತೆ, ಶುಗರ್ ಲೆವೆಲ್ ಜಾಸ್ತಿ ಇರುತ್ತೆ. ಇದು ಸಹ ಒಂದು ಕಾರಣ ಆಗಿರ್ಬೋದು. ಡೈರೆಕ್ಟ್ ಆಗಿ ಇಲ್ಲದೆ ಹೋದ್ರು ಇಂಡೈರೆಕ್ಟ್ ಆಗಿ ಇದು ಬರೋ ಚಾನ್ಸಸ್ ಇರುತ್ತೆ. ಸೊ ನಾವು ಏನ್ ಮಾಡಬೇಕು, ಎಲ್ಲಾ ಕ್ಯಾನ್ಸರ್ ಸ್ಕ್ರೀನಿಂಗ್ ಪ್ರೋಗ್ರಾಮ್ ಅಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡಿ ಕ್ಯಾನ್ಸರ್ ಸ್ಕ್ರೀನಿಂಗ್ ನ ಮಾಡಿಸ್ತಾನೆ ಇರಬೇಕು ನಿಯಮಿತವಾಗಿ. ಗಂಡಸರಲ್ಲಿ ಜಾಸ್ತಿ ಪ್ರಾಸ್ಟೇಟ್ ಕ್ಯಾನ್ಸರ್ನ ಬಗ್ಗೆ ನೀವು ಗಮನ ವಹಿಸಬೇಕು, ಮತ್ತೆ ಕೊಲಾನಿಕ್ ಕ್ಯಾನ್ಸರ್ ಬಗ್ಗೆ ಸಹ ಗಮನ ವಹಿಸಬೇಕು. ಆಮೇಲೆ ಲೇಡೀಸ್ ಅಲ್ಲಿ ಬ್ರೆಸ್ಟ್ ಕ್ಯಾನ್ಸರು ಮತ್ತೆ ಎಂಡೋಮೆಟ್ರಿಯಲ್ ಕ್ಯಾನ್ಸರು, ಸರ್ವೈಕಲ್ ಕ್ಯಾನ್ಸರ್ ಬಗ್ಗೆ ನೀವು ಸ್ಕ್ರೀನಿಂಗ್ ನ ಆಗಾಗ ಮಾಡಿಸ್ತಾ ಇರೋದು ಒಳ್ಳೇದು. ಡಯಾಬಿಟಿಸ್ ನ ನಿಯಂತ್ರಣದಲ್ಲಿಡಿ, ದಿನನಿತ್ಯ ವಾಕ್ ಮಾಡಿ, ಒಳ್ಳೆ ಲೈಫ್ ಸ್ಟೈಲ್ ನ ಫಾಲೋ ಮಾಡಿ, ಹಾಗೂ ಆಹಾರನ ಕರೆಕ್ಟ್ ಆಗಿ ಪ್ಲೇಟ್ ಸಿಸ್ಟಮ್ ಆಗಿ ಮಾಡಿದ್ರೆ ಖಂಡಿತ ಇದ್ರ ಚಾನ್ಸಸ್ ಕಡಿಮೆ ಆಗಬಹುದು. ಎದುರೋ ಅವಶ್ಯಕತೆ ಖಂಡಿತ ಇಲ್ಲ. ಬಟ್ ಚಾನ್ಸಸ್ ಜಾಸ್ತಿ ಇರೋದ್ರಿಂದ ನೀವು ಡಯಾಬಿಟಿಸ್ನ ಆದಷ್ಟು ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು. ಆಮೇಲೆ ಸ್ಮೋಕಿಂಗು, ಆಲ್ಕೋಹಾಲು ಇವನ್ನೆಲ್ಲ ಸಹ ಕಡಿಮೆ ಮಾಡಿದ್ರೆ ಇನ್ಸಿಡೆನ್ಸ್ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ. ಇದೇ ತರ ಮಾಹಿತಿಗೋಸ್ಕರ ನನ್ನ ಫಾಲೋ ಮಾಡಿ. ನಾನು ನಿಮ್ಮ ಡಾಕ್ಟರ್ ಉತ್ತಮ್ ಚಂದ್.